ನಮಸ್ಕಾರ. ಈ ವಿಡಿಯೋದಲ್ಲಿ ಚೆಕ್ ಪಾಯಿಂಟ್ ಪ್ರಶ್ನೆಯ ಬಗ್ಗೆ ವಿವರಿಸಲಾಗುತ್ತದೆ. ಪ್ರತಿ ವಾರದ ಬೋಧನಾ ಕರೆಯಲ್ಲಿ ವಿದ್ಯಾರ್ಥಿಗೆ ನಿಗದಿತ ಮೂಲಕ್ರಿಯೆಯನ್ನು ಬೋಧಿಸಿದ ನಂತರ ವಿದ್ಯಾರ್ಥಿಗೆ ಬೋಧಿಸಿದ ಮೂಲಕ್ರಿಯೆ ಸಂಪೂರ್ಣವಾಗಿ ಅರ್ಥವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಕರು ಅದೇ ಮೂಲಕ್ರಿಯೆಯಿಂದ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗೆ ಕರೆಯ ಅಂತ್ಯದಲ್ಲಿ ಕೇಳುತ್ತಾರೆ. ಇದನ್ನೇ ಚೆಕ್ ಪಾಯಿಂಟ್ ಪ್ರಶ್ನೆ ಎನ್ನುತ್ತೇವೆ. ಈ ಪ್ರಶ್ನೆಗೆ ವಿದ್ಯಾರ್ಥಿ ನೀಡುವ ಪ್ರತಿಕ್ರಿಯೆಯನ್ನು ಆಧರಿಸಿ ಶಿಕ್ಷಕರು ಮುಂದಿನ ವಾರದ ಬೋಧನಾ ಕರೆಯಲ್ಲಿ ವಿದ್ಯಾರ್ಥಿಗೆ ಯಾವ ಮೂಲಕ್ರಿಯೆಯನ್ನು ಬೋಧಿಸಬೇಕೆಂದು ನಿರ್ಧರಿಸಲಾಗುತ್ತದೆ. ಚೆಕ್ ಪಾಯಿಂಟ್ ಪ್ರಶ್ನೆಗೆ ವಿದ್ಯಾರ್ಥಿಯ ಪ್ರತಿಕ್ರಿಯೆ ಸರಿ ಉತ್ತರ ಆಗಿದ್ದಲ್ಲಿ ಮುಂದಿನ ಬೋಧನಾ ಕರೆಯಲ್ಲಿ ಮುಂದಿನ ಮೂಲಕ್ರಿಯೆಯನ್ನು ಅಥವಾ ತಪ್ಪು ಉತ್ತರ ಆಗಿದ್ದಲ್ಲಿ ಪ್ರಸ್ತುತ ವಾರ ಕಲಿಸಿದ ಮೂಲಕ್ರಿಯೆಯನ್ನು ಬೋಧಿಸಲು ಶಿಕ್ಷಕರು ನಿರ್ಣಯಿಸುತ್ತಾರೆ. ಚೆಕ್ ಪಾಯಿಂಟ್ ಪ್ರಶ್ನೆಯನ್ನು ಪರಿಹರಿಸುವಲ್ಲಿ ವಿದ್ಯಾರ್ಥಿಗೆ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಯಾವುದೇ ಸಹಾಯ ಮಾಡಬಾರದು, ಏಕೆಂದರೆ ಈ ಹಂತವು ವಿದ್ಯಾರ್ಥಿಗೆ ನೀವು ಕಲಿಸಿರುವ ಮೂಲಕ್ರಿಯೆ ಎಷ್ಟು ಅರ್ಥವಾಗಿದೆ ಎಂದು ತಿಳಿಯುವುದಾಗಿದೆ. ಚೆಕ್ ಪಾಯಿಂಟ್ ಪ್ರಶ್ನೆಯನ್ನು ಪ್ರತಿ ವಾರದ ಬೋಧನಾ ಕರೆಗಳಲ್ಲಿ ಕರೆಯ ಅಂತ್ಯದಲ್ಲಿ, ಅಂದರೆ ಮೂಲಕ್ರಿಯೆಯ ಬೋಧನೆಯ ನಂತರ ಕೇಳಬೇಕು. ಒಂದು ಉದಾಹರಣೆಯನ್ನು ನೋಡುವುದಾದರೆ, ವ್ಯವಕಲನ ಬೋಧನಾ ಕರೆಯಲ್ಲಿ ವ್ಯವಕಲನ ಮೂಲಕ್ರಿಯೆಯಲ್ಲಿ ಕನಿಷ್ಠ 3 ಲೆಕ್ಕಗಳನ್ನು ಕಲಿಸಿದ ನಂತರ 4ನೇ ವ್ಯವಕಲನ ಲೆಕ್ಕವನ್ನು ಚೆಕ್ ಪಾಯಿಂಟ್ ಪ್ರಶ್ನೆಯನ್ನಾಗಿ ನೀಡುವುದು. ಈ ಚೆಕ್ ಪಾಯಿಂಟ್ ಪ್ರಶ್ನೆಗೆ ಮಗುವು ಸರಿಯಾಗಿ ಉತ್ತರಿಸಿದರೆ ಮುಂದಿನ ಬೋಧನಾ ಕರೆಯಲ್ಲಿ ಕಲಿಯಬೇಕಾದ ಮೂಲಕ್ರಿಯೆ ಗುಣಾಕಾರವಾಗಿರುತ್ತದೆ. ಮಗು ವ್ಯವಕಲನ ಚೆಕ್ ಪಾಯಿಂಟ್ ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೆ ಮುಂದಿನ ಬೋಧನಾ ಕರೆಯಲ್ಲೂ ಸಹ ಕಲಿಯಬೇಕಾದ ಮೂಲಕ್ರಿಯೆ ವ್ಯವಕಲನವೇ ಆಗಿರುತ್ತದೆ. ಇದನ್ನು ನೀವು ಈ ಫ್ಲೋ ಚಾರ್ಟ್ನ ಮೂಲಕ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೂ ಪ್ರತಿ ಬೋಧನಾ ಕರೆಯಲ್ಲಿ ಶಿಕ್ಷಕರು ಚೆಕ್ ಪಾಯಿಂಟ್ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳಬೇಕಾಗಿರುತ್ತದೆ.